ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನಿವತ್ತು ಸಿರಿ, ನಾನು, ಚಿನ್ನು ಹಾಗೆ ಸಿಂಧು 4 ಜನನೂ ಸೇರಿ KGFಗೆ ಹೋಗಿದ್ವಿ. ಟೈಮ್ ಈಗ ಒಂದು 6:30 ಆಗಿರುತ್ತೆ. KGFಲ್ಲಿದ್ದೀವಿ. KGFಲ್ಲಿ ಟೈಟಾನಿಕ್ ಎಕ್ಸಿಬಿಷನ್ ಇಟ್ಟಿದ್ದರು. ತುಂಬ ದಿನ ಆಗಿತ್ತು ಇಟ್ಟು. ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ಸೊ ಚಿನ್ನು ತುಂಬ ಗಲಾಟೆ ಮಾಡ್ತಾಯಿದ್ಲು ಹೋಗಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ವಿ. 6:30 ಮೇಲೆ ಓಪನ್ ಆಗುತ್ತೆ. 9 o'clock 9:30ವರೆಗೂ ಮೇ ಬಿ ಇರುತ್ತೆ ಅಂತ ಅನಿಸುತ್ತೆ. ಆಚೆಯಿಂದ ನೋಡೋದಕ್ಕೆ ನೋಡಿ ಶಿಪ್ ಈ ರೀತಿ ಕಾಣಿಸುತ್ತೆ. ಮಾಮೂಲಿಯಾಗಿ ಶಿಪ್ ಯಾವ ರೀತಿ ಇರುತ್ತೋ ದೂರದಿಂದ ನೋಡಿದಾಗ ಅದೇ ರೀತಿಯೇ ಇರುತ್ತೆ. ಒಳಗಡೆ ಹೋದರೆ ಸೂಪರಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಒಬ್ಬೊಬ್ಬರಿಗೆ 80 rupees ಚಾರ್ಜಸ್ಸು. ಬಟ್ ಈಗ ಕನ್ಸೆಷನ್ ಕೊಟ್ಟು 50 rupees ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ 80 rupees ಇತ್ತು. ಈಗ ಎಲ್ಲದಕ್ಕೂ 50 rupees. ಟೈಟಾನಿಕ್ ಶಿಪ್ ಒಳಗಡೆ ಹೋಗೋದಕ್ಕೆ ನಮಗೆ 50 rupees ಚಾರ್ಜ್ ಮಾಡ್ತಾರೆ. ಅಂದರೆ ಸೂಪರಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಎಲ್ಲ ಕಡೆ ಕೂಡ ಹಾಡುಗಳು ಬೇರೆ ಹಾಕ್ಬಿಟ್ಟಿದ್ರು. ನಾನು ಕಾಪಿ ರೈಟ್ಸ್ ಆಗುತ್ತೆ ಅಂತ ವಾಯ್ಸನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಚೆಯಿಂದ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಅಂತ ಅನಿಸುತ್ತೆ. ಬಟ್ ಒಳಗಡೆ ಹೋದರೆ ಎಷ್ಟಿದೆ ಅಪ್ಪ ಅಂತ ಅನಿಸಿದ್ರೆ ಅಷ್ಟು ಚೆನ್ನಾಗಿದೆ. ನೋಡೋ ಅಷ್ಟು ಕೂಡ ಇದೆ. 50 rupees ಕೊಟ್ಟರು ಕೂಡ ನಷ್ಟ ಏನಿಲ್ಲ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ನೋಡೋದಕ್ಕೆ ಅಂತೂ ಬ್ಯೂಟಿಫುಲ್ಲಾಗಿತ್ತು. ರಿಯಲಾಗಿ ಕೂಡ ಶಿಪ್ ಇದೇ ರೀತಿಯೇ ಇರುತ್ತೆ ಅಂತ ಅನಿಸುತ್ತೆ. ನಾನು ಇಷ್ಟು ದೊಡ್ಡ ಶಿಪ್ಪಲ್ಲಿ ಯಾವತ್ತೂ ಕೂಡ ಹೋಗಿಲ್ಲ. ನೋಡೋಣ ಲೈಫಲ್ಲಿ ಯಾವತ್ತಾದರೂ ಮತ್ತೆ ಹೋದರೆ ನೋಡೋಣ. ಬಟ್ ಇದುವರೆಗೂ ಇಷ್ಟು ದೊಡ್ಡ ಶಿಪ್ಪಲ್ಲಿ ನಾನು ಯಾವತ್ತೂ ಕೂಡ ಹೋಗಿಲ್ಲ. ಬ್ಯೂಟಿಫುಲ್ಲಾಗಿತ್ತು, ಅಷ್ಟು ಚೆನ್ನಾಗಿತ್ತು. ನಾವು ಒಳಗಡೆ ಹೋದರೆ ಶಿಪ್ಪಲ್ಲಿದ್ದೀವಿ ಅಂತ ಅನಿಸೋದೇ ಇಲ್ಲ. ಒಂದು ಪ್ಯಾಲೇಸಲ್ಲಿದ್ದೀವೇನೋ ಅಂತ ಅನ್ಕೋಬೋದು. ಅಷ್ಟು ಚೆನ್ನಾಗಿತ್ತು. ಲೈಟಿಂಗ್ಸ್ ಆಗಲಿ, ಆ ವ್ಯೂ ಆಗಲಿ ಅಷ್ಟು ಚೆನ್ನಾಗಿತ್ತು. ಇವರಿಬ್ಬರು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡಿಕೊಂಡು. ಹಾಡುಗಳು ಹಾಕಿದ್ರಲ್ವಾ, ಹಾಗಾಗಿ ಹಾಡುಗಳಿಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಟೈಟಾನಿಕ್ ಮೂವಿಯಲ್ಲಿರೋ ಮ್ಯೂಸಿಕ್ ಎಲ್ಲ ಕೂಡ ಪ್ಲೇ ಮಾಡ್ತಾಯಿದ್ರು ಒಳಗೆ. ಇನ್ಸೈಡು ಔಟ್ಸೈಡು ಎಲ್ಲ ಕನ್ನಡ ಮೂವಿ ಸಾಂಗ್ಸ್ ಹಾಕಿದ್ರು. ಎರಡೂ ಕೂಡ ಕೇಳಿಸ್ತಾ ಇತ್ತು. ಇಲ್ಲಿ ಬಂದರೆ ಡ್ರೈವಿಂಗು ಮಾಡೋವಂಥ ಪ್ಲೇಸ್ ಇದು. ಸುಮ್ಮನೆ ಶೋಗ ಥರ ಇಟ್ಟಿದ್ದಾರೆ. ಬಂದು ನಾವು ಟ್ರಯಲ್ ಮಾಡ್ಕೋಬೋದು ಆಚೆಯಿಂದ. ಇದು ಮೇಲೆದು, ಇನ್ನೂ ಒಳಗಡೆ ತುಂಬಾ ಇದೆ. ಅಲ್ಲಿ ನೋಡಿ ಡ್ರೈವಿಂಗ್ ಮಾಡ್ತಾರಲ್ವ, ಆ ಪ್ಲೇಸ್ ಇದೆ. ನಾವು 4 ಜನ ಮಾತ್ರ ಬಂದಿದ್ವಿ. ನಮ್ಮವರು ಆಮೇಲೆ ಬಂದರು. ಸ್ವಲ್ಪ ಕೆಲಸ ಇದೆ KGFಲ್ಲಿ ಅಂತೇಳಿ ಆಮೇಲೆ ಬಂದು ಎಲ್ಲರೂ ಕೂಡ ಜೊತೇಲಿ ಮತ್ತೆ ಹೋದ್ವಿ. ಸಿಂಧು ನಿಮಗೆ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅಲ್ವಾ, ಅವರು. ನಾವು 4 ಜನ ಸೇರಿ ಬಂದಿದ್ದು. ಈಗ ಇವ್ರು ಹೋಗಿದ್ದಾರೆ ಡ್ರೈವಿಂಗ್ ಮಾಡೋದಕ್ಕೆ. ಮೂರು ಜನ ಕೂಡ ನಿಜವಾಗ್ಲೂ ಅವರೇ ಡ್ರೈವಿಂಗ್ ಮಾಡ್ತಿದ್ದಾರೆ ಅನ್ನೋ ಫೀಲಲ್ಲಿದ್ದರು ಅವರೆಲ್ಲ. ನೋಡಿ ಅವರು ಡ್ರೈವಿಂಗ್ ಮಾಡೋ ಅಷ್ಟೊತ್ತಿಗೆ ಶಿಪ್ಪು ಸೈಡ್ಗೆ ಮುಳುಗೋಗ್ಬಿಡ್ತು. ಸೊ ಇಲ್ಲಿಂದ ಕೆಳಗಡೆಗೆ ಹೋದರೆ ಇನ್ನೂ ಒಳಗಡೆ ತುಂಬಾ ಪ್ಲೇಸಸ್ ಇದೆ. ಶಿಪ್ಪು ಯಾವಾಗ ಮುಳುಗಿತ್ತು ಅದೆಲ್ಲದನ್ನು ಕೂಡ ಆಗ ಬಂದಂಥ ಪೇಪರಲ್ಲಿದ್ದಂಥ ಎಲ್ಲದನ್ನು ಕೂಡ ನ್ಯೂಸ್ ಪೇಪರ್ಸ್ ಕಟಿಂಗ್ಸ್ ಎಲ್ಲ ಕೂಡ ಅಲ್ಲಿ ಪ್ಲೇಸ್ ಮಾಡಿದರು. ಆ ಶಿಪ್ಪಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ರು ಅವರೆಲ್ಲ ಫೋಟೋಸು ಕೂಡ ಒಳಗಡೆ ಹಾಕಿದ್ದಾರೆ. ಮತ್ತು ಶಿಪ್ ಒಳಗಡೆ ಯಾವ ರೀತಿ ಇತ್ತು ಅದೇ ರೀತಿಯೇ ಇಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ. ನೋಡೋದಕ್ಕೆ ಶಿಪ್ ಥರನೇ ಅಂತ ಅನಿಸುತ್ತೆ. ಆಚೆಯಿಂದ ನೋಡಿದ್ರೆ ತುಂಬಾ ಚಿಕ್ಕದಲ್ವ ಅಂತ ಅನಿಸುತ್ತೆ. ಇಲ್ಲಿ ಎಲ್ಲರದ್ದು ಕೂಡ ಆ ಕಡೆ ಈ ಕಡೆ ಆ ಶಿಪ್ಪಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾಯಿದ್ರು ಅವ್ರ ಫೋಟೋಸನ್ನು ಕೂಡ ಹಾಕಿದ್ದಾರೆ. ಅವ್ರ ಹೆಸರುಗಳನ್ನು ಕೂಡ ಹಾಕಿ ನೋಡೋದಕ್ಕೆ ಆ ಕಡೆ ಈ ಕಡೆ ರೂಮ್ಸ್ ಇದೆಯೇನೋ ಅಂತ ಅನ್ಕೋಬೋದು. ಆ ರೀತಿ ಕಾಣಿಸುತ್ತೆ. ನಮ್ಮ ಚಿನ್ನು ಸ್ವಲ್ಪ ಓವರ್ ಆ್ಯಕ್ಷನ್ ಮಾಡ್ತಾಯಿದ್ಲು ಎಲ್ಲ ಫೋಟೋಗಳ ಹತ್ರ ಕೂಡ ಹೋಗಿ. ಇಲ್ಲಿಂದ ನೋಡಿದ್ರೆ ಎಷ್ಟು ಉದ್ದ ಕಾಣಿಸುತ್ತೆ ಅಲ್ವಾ ಶಿಪ್ಪು. ಇಷ್ಟು ಉದ್ದ ಇದೆಯಾ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ನಾವು ಒಂದು ಪ್ಯಾಲೇಸಲ್ಲಿದ್ದೀವಿ ನಾವು ಅನ್ಕೋಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಗ್ರೇಟ್. ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾರಲ್ವ.
ಈಗ ನೋಡಿ ಇದ್ರ ಒಳಗಡೆಗೆ ಹೋದರೆ ಮತ್ತೆ ಇನ್ನೂ ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ. ನಾವು ಇನ್ನೂ ಅರ್ಧ ಕೂಡ ನೋಡಿಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ದೊಡ್ಡ ಹಾಲ್ ಥರ ಇದೆ. ಅಲ್ಲಲ್ಲಿ ಸೋಫಾ ಸೆಟ್ಸ್ ಎಲ್ಲ ಕೂಡ ಹಾಕಿದ್ದಾರೆ ಕೂತ್ಕೊಳ್ಳೋದಕ್ಕೆ. ತುಂಬ ಕಡೆ ಸೋಫಾ ಸೆಟ್ಸ್ ಈ ಥರ ಅಲ್ಲೊಂದು ಹಾಕಿದ್ದಾರೆ. ಮತ್ತು ಟೈಟಾನಿಕ್ ಮೂವಿಯಲ್ಲಿರೋ ಹೀರೋ ಹೀರೋಯಿನದು ಕೂಡ ಈ ರೀತಿ ಸ್ಟ್ಯಾಚ್ಯೂಸ್ ಥರ ಇಟ್ಟಿದ್ದಾರೆ. ಚಿನ್ನು ಹೋಗಿ ಅವ್ರ ಹತ್ರ ಮಾತಾಡ್ತಿದ್ದಾಳೆ ನೋಡಿ. ಬಟ್ ಸಾಂಗ್ಸ್ ಹಾಕಿದ್ರು ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ನಾನು ವಾಯ್ಸನ್ನು ಮ್ಯೂಟ್ ಮಾಡಿಟ್ಟಿದ್ದೀನಿ. ಇದು ಕೂಡ ತುಂಬಾ ದೊಡ್ಡದಾಗಿದೆ. ಹಾಲು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಸುಮಾರು ಒಂದು ಅರ್ಧ ಗಂಟೆ ಮೇಲೆ ನಾವು ಇದನ್ನು ನೋಡ್ಬೋದು. ಬೇಗ ನೋಡಿದ್ರು ಕೂಡ. ಇನ್ನು ನಾವು ನಿಧಾನಕ್ಕೆ ನೋಡ್ಕೊಂಡು ಹೋದ್ವಿ ಅಂದರೆ 2 hours ಆಗಲಿ ಇಲ್ಲೇ ಎಂಜಾಯ್ ಮಾಡ್ಕೋಬೋದು. ನಮಗೆ ಮತ್ತೆ ಬಸ್ಸಿಗೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಹೋಗ್ತಾಯಿದ್ವಿ. ವ್ಯೂ ಅಂತೂ ಅಷ್ಟು ಬ್ಯೂಟಿಫುಲ್ಲಾಗಿತ್ತು. ನಾವು ಫೋಟೋಶೂಟ್ ಎಲ್ಲ ಮಾಡ್ಕೋಬೇಕಂದ್ರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇದು ಜಾಸ್ತಿ ದಿನ ಇರೋದಿಲ್ಲ, ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಜಸ್ಟ್ ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಇವತ್ತೇ ಲಾಸ್ಟ್ ಡೇಟು ಅಂತ ತೆಗೆದುಬಿಡ್ತಾರೆ ಅಂತ ಅನಿಸುತ್ತೆ. ಎಲ್ಲ ಕಡೆಯೂ ಕೂಡ ಅನೌನ್ಸ್ ಮಾಡ್ತಾಯಿದ್ರು ಇವತ್ತೇ ಲಾಸ್ಟ್ ಡೇಟ್ ಅಂತ. ಸೊ ಅದಕ್ಕೆ ನಾವಿನ್ನು ಮತ್ತೆ ಮಿಸ್ ಮಾಡ್ಕೊತೀವಿ ಅಂತ ಬಂದಿದ್ದು. ಮಕ್ಕಳಿಗೆ ಟೆಸ್ಟ್ ಎಲ್ಲ ಇದ್ದಿದ್ದರಿಂದ ಬರೋಕ್ಕೂ ಆಗಲಿಲ್ಲ ಬೇಗನೆ ನಾವು. ಗೀತಾಂಜಲಿ ಮೇಡಮ್ ಅವರು ಅವ್ರ ಮಗನ ಕರ್ಕೊಂಡು ಸ್ಟಾರ್ಟಿಂಗಲ್ಲೇ ಬಂದಿದ್ದರು. ಅವ್ರು ಬಂದಾಗ 80 rupees ಚಾರ್ಜಸ್ಸು ಒಳಗಡೆ ಎಂಟ್ರಿ ಫೀಸು. ನಾವೀಗ ಬಂದಾಗ 50 rupees ಕನ್ಸೆಷನ್ ಮಾಡ್ತಾಯಿದ್ರು. ಈಗ ಹಾಲಿಂದ ಈ ಕಡೆಗೆ ಬಂದರೆ ನೋಡಿ ಮತ್ತೆ ಇನ್ನೊಂದು ಪ್ಲೇಸ್ ಒಳಗಡೆಗೆ ಹೋಗೋ ಥರ ಕಾಣಿಸುತ್ತೆ. ಈ ಸ್ಟಾರ್ ಹೋಟೆಲ್ಸ್ ಇರುತ್ತಲ್ವ, ಆ ರೀತಿ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಅವರು ಇದನ್ನೆಲ್ಲ ವುಡ್ಡಲ್ಲಿ ಮತ್ತು ಪ್ಲಾಸ್ಟಿಕ್ಕಲ್ಲಿ ಇದನ್ನೆಲ್ಲ ಕೂಡ ರೆಡಿ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದರು. ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅನಿಸುತ್ತೆ. ಈ ಮೂವಿಗಳಿಗೆಲ್ಲ ಸೆಟ್ಗಳು ಇದೇ ರೀತಿ ಹಾಕ್ತಾರೇನೋ ಅಂತ ಅಂದ್ಕೊತೀನಿ. ಇದು ನೋಡೋದಕ್ಕೆ ಸೆಟ್ ಹಾಕಿರೋದು ಅಂತ ಅನಿಸೋದೇ ಇಲ್ಲ. ನಿಜವಾಗ್ಲೂ ಬಿಲ್ಡಿಂಗ್ ಏನೋ ಅಂದ್ಕೋಬೋದು, ಅಷ್ಟು ಚೆನ್ನಾಗಿತ್ತು. ಮೇ ಬಿ ಮೂವಿಗಳಿಗೆಲ್ಲ ಕೂಡ ಇದೇ ರೀತಿಯೇ ಜಾಸ್ತಿ ನಮಗೆ ಬೇಕು ಅಂತ ಅಂದ್ಕೊಂಡ್ರೆ ಅವರು ಸೆಟ್ಗಳನ್ನ ರೆಡಿ ಮಾಡ್ಕೊತಾರೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ನಮ್ಗೆ ನೋಡೋದಕ್ಕೆ ಆ ಥರ ಅನಿಸೋದೇ ಇಲ್ಲ. ಇದನ್ನೆಲ್ಲ ಅವ್ರು ಸೆಟ್ ಮಾಡೋದಕ್ಕೆ ಅದೆಷ್ಟು ದಿನ ತಗೊಂಡಿದ್ರು ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಬೇರೆ ಬೇರೆ ಪ್ಲೇಸಲ್ಲೆಲ್ಲ ಇವರು ಹಾಕ್ತಾನೆ ಇರ್ತಾರೆ. ಇಲ್ಲಿ ಶಿಪ್ ಮಾಡೆಲನ್ನು ಇಟ್ಟಿದ್ದಾರೆ. ಇಲ್ಲೆಲ್ಲ ಯಾಗಲೇ ಹೇಳ್ದೆ ಅಲ್ವಾ, ಪೇಪರ್ ಕಟ್ಟಿಂಗ್ಸು, ನ್ಯೂಸ್ ಪೇಪರ್ಸು ಹಾಗೆಲ್ಲ ಬಂದದ್ದು ಅವ್ರ ಇಮೇಜಸ್ಸು ಎಲ್ಲದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಆ ಮೂವಿನಲ್ಲಿ ಇದ್ದವರು ಅಥವಾ ಟೈಟಾನಿಕ್ ಶಿಪ್ಪಲ್ಲಿ ಯಾರ್ಯಾರಿದ್ರೋ ಅವ್ರದ್ದು ಎಲ್ಲರದ್ದು ಕೂಡ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ನ್ಯೂಸ್ ಪೇಪರ್ ಇಮೇಜಸ್ಸು. ಹಾಗೆ ಯಾವ ರೀತಿ ನಡೀತು ಅಂತ ಎಲ್ಲದನ್ನು ಕೂಡ ಹಾಕಿದ್ದಾರೆ. ಇದು ಕೂಡ ಸ್ವಲ್ಪ ದೊಡ್ಡ ಹಾಲ್ ಥರನೇ ಕಾಣಿಸುತ್ತೆ ನೋಡಿ. ಟೈಟಾನಿಕ್ ಶಿಪ್ ಮಾಡೆಲ್ ಇದು. ಇಲ್ಲಿ ಕುತ್ಕೊಳ್ಳೋದಕ್ಕೆ ಈ ರೀತಿ ಚೇರ್ಸ್ ಹಾಕಿದ್ದಾರೆ. ಇವರಿಬ್ಬರು ಫೋಟೋಶೂಟ್ ಮಾಡ್ಕೊತಿದ್ದಾರೆ. ಸಿರಿ ನಾನು ಈ ಕಡೆ ಫೋಟೋಶೂಟ್ ಮಾಡ್ಕೊತಿದ್ದೀವಿ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಹಾಕಿದ್ದೆ ಅಲ್ವಾ, ಅದು ಟೈಟಾನಿಕ್ ಮೂವಿ ಬರುತ್ತಲ್ವ, ಅದರಲ್ಲಿ ಬರೋ ಥರ ನಾವು ಕೂಡ ಟ್ರೈ ಮಾಡೋಣ ಅಂತ ನಾನು ಚಿನ್ನು ಟ್ರೈ ಮಾಡಿದ್ವಿ.
ಅಲ್ಲಿಂದ ಆಚೆಗೆ ಬಂದರೆ ಅದು ಲಾಸ್ಟ್ ಅಲ್ಲಿಗೆ. ಅಲ್ಲಿಂದ ಆಚೆಗೆ ಬಂದರೆ ಈ ಕಡೆ ಎಲ್ಲ ಕೂಡ ತುಂಬ ಶಾಪ್ಸ್ ಇಟ್ಟಿದ್ರು. ಇದು ಎಷ್ಟು ಕ್ಯೂಟಾಗಿದ್ದು ಅಂದರೆ ಈ ಪರ್ಸ್ಗಳು ನೋಡಿ, ಇದೆಲ್ಲ ಕೂಡ ವಾಲೆಟ್ಸು. ಅಷ್ಟು ಕ್ಯೂಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಅದರಲ್ಲಿ ಏನು ಇಡೋದಕ್ಕೂ ಕೂಡ ಆಗೋದಿಲ್ಲ, ಜಸ್ಟ್ ಶೋಗಷ್ಟೇ. ನಾವು ಕೈಯಲ್ಲಿ ಇಟ್ಕೊಂಡು ಚಿಕ್ಕ ಮಕ್ಕಳೆಲ್ಲ ಓಡಾಡೋದಕ್ಕೆ ಸರೋಗುತ್ತೆ, ಅಷ್ಟು ಕ್ಯೂಟಾಗಿತ್ತು. ಚಿನ್ನು ಕೊಡಿಸು ಅಂತಂದ್ಲು, ಬಟ್ ಅದೇನಕ್ಕೆ ಯೂಸ್ ಆಗುತ್ತೆ, ಏನಕ್ಕೂ ಯೂಸ್ ಆಗೋಲ್ಲ, ಬೇಡ ಅಂತಂದೆ. ತುಂಬಾ ಅಂಗಡಿಗಳ ಕಡೆ ಎಲ್ಲ ಕೂಡ ಹಾಕಿದ್ರು, ತುಂಬ ಶಾಪ್ಸು. ಇದೆಲ್ಲ ಕೂಡ ನಮಗೆ ಹೇರ್ ಆಕ್ಸೆಸರೀಸು, ಮೇಕಪ್ ಆಕ್ಸೆಸರೀಸು ಅದನ್ನೆಲ್ಲ ಕೂಡ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಈ ಕಡೆಗೆ ಬಂದರೆ ಪ್ಲಾಸ್ಟಿಕ್ಕು ಎಲ್ಲದನ್ನು ಕೂಡ ಇಟ್ಟಿದ್ರು. ಇನ್ನು ಜಾತ್ರೆಗಳಲ್ಲಿ ಇಟ್ಟಿರ್ತಾರಲ್ವ ಆ ಥರ ತುಂಬ ಶಾಪ್ಸ್ ಇಟ್ಟಿದ್ರು. ಅದನ್ನೆಲ್ಲ ಕೂಡ ನೋಡ್ಕೊಂಡು ಆಚೆಗೆ ಬಂದರೆ ಮತ್ತೆ ಸ್ನ್ಯಾಕ್ಸ್ ಸೆಂಟರ್ ಇತ್ತು. ಅಲ್ಲಿ ಕೂಡ ಪಾನಿಪುರಿ, ಮಸಾಲೆ ಪೂರಿ, ಗೋಬಿ ಮಂಚೂರಿ, ಈಗ ಪೊಟ್ಯಾಟೊ ಟ್ವಿಸ್ಟರು ಅದೆಲ್ಲ ಕೂಡ ಜಾಸ್ತಿನೇ ಇಟ್ಟಿದ್ರು. ಬಟ್ ನನಗದು ಇಷ್ಟ ಆಗಲಿಲ್ಲ. ಅಲ್ಲಿ ಆಯಿಲೆಲ್ಲ ನೋಡ್ತಾಯಿದ್ರೆ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಬೇಡ ಅಂತೇಳ್ಬಿಟ್ಟು ವಾಪಸ್ ಕರ್ಕೊಂಡು ಬಂದು ಟೌನಿಗೆ ಬಂದ್ವಿ. ಟೌನಿಗೆ ಬಂದಮೇಲೆ ಇಲ್ಲಿ ಮತ್ತೆ ಅವಳು ಬಿಡ್ತಾಳೆ, ಅಲ್ಲಿ ಕೊಡಿಸಿಲ್ಲ ನನಗೆಲ್ಲಾದರೂ ಕೊಡಿಸು ಅಂತೇಳಿ ಗಲಾಟೆ ಮಾಡಿದ್ಲು. ಸರಿ ಅಂತೇಳ್ಬಿಟ್ಟು ಇಲ್ಲಿ ಪಿಜ್ಜಾ ಕಾರ್ನರ್ಗೆ ಬಂದ್ವಿ. ಇಲ್ಲಿಗೆ ನಾವು ಬರೋ ಅಷ್ಟೊತ್ತಿಗೆ ಸುಮಾರು 9:30 ಏನೋ ಆಗಿತ್ತು. 9:30 10 o'clock. ಮನೆಗೆ ಬರೋಷ್ಟೊತ್ತಿಗೆ 10:30 ಹಂಗಾಗಿತ್ತು. ಇಲ್ಲಿ KFC ಮಿನಿ ಬಕೆಟ್ ಒಂದು, ಪಿಜ್ಜಾ ಒಂದು, ಬರ್ಗರ್ 2 ಎಲ್ಲದನ್ನು ಕೂಡ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ಬಿಟ್ಟು ಮನೆಗೆ ಬರ್ತಾಯಿದ್ವಿ. ಬರೋ ದಾರಿಯಲ್ಲಿ ಮತ್ತೆ ಚಿನ್ನು ಸಿಂಧು ಅವರು ಎಸ್ಕೇಪ್ ಆಗಿಬಿಟ್ಟು ಐಸ್ ಕ್ರೀಮ್ ಹೊಟ್ಟೋದ್ರು. ನಮ್ಮನ್ನು ಕೇಳಿದ್ರು, ನಾವು ಬೇಡ ಅಂತಂದ್ವಿ. ಸೊ ಇವ್ರು ಒಪ್ಪಲ್ಲ ಅಂತೇಳ್ಬಿಟ್ಟು, ಚಳಿ ಅಂತೂ ಅದರಿಸ್ತಾ ಇತ್ತು ನೈಟಲ್ಲೇ. 10:30 ಹಂಗಾಗಿತ್ತು. ಕೇಳಲ್ಲ ಅಂತೇಳ್ಬಿಟ್ಟು ಅವ್ರ ಗಾಡಿಗಳಲ್ಲಿ ನಾವು ಬಂದಿದ್ದು. ವಿನು, ಸಿಂಧು, ಚಿನ್ನು ಒಂದು ಗಾಡಿಯಲ್ಲಿ, ನಾನು ಸಿರಿ ನಮ್ಮವರೊಂದು ಗಾಡಿಯಲ್ಲಿ ಬಂದ್ವಿ. ನಾವು ಮೂವರು ಮುಂದೆ ಬಂದುಬಿಡ್ತಾಯಿದ್ರೆ ಅವ್ರು ಮೂವರು ಎಸ್ಕೇಪ್ ಆಗಿಬಿಟ್ಟು ಐಸ್ ಕ್ರೀಮ್ ಪಾರ್ಲರ್ಗೆ ಹೊಟ್ಟೋದ್ರು. ಮತ್ತು ಐಸ್ ಕ್ರೀಮ್ ತಿನ್ಕೊಂಡು ಬಂದರು ಚಳಿಯಲ್ಲಿ. ನಮ್ಮನ್ನು ಕೇಳಿದ್ರು, ನಾವಿಬ್ಬರು ಬೇಡ ಅಂತಂದ್ವಿ, ನಾನು ಸಿರಿ. ಹಾಗಾಗಿ ಅವ್ರು ಮಾತ್ರ ತಿನ್ಕೊಂಡು ಬಂದರು. ಮನೆ ಬಂದು ಸೇರೋಷ್ಟೊತ್ತಿಗೆ ಮೇ ಬಿ 10:45 ಏನೋ ಆಗಿತ್ತು. ಬಟ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದ್ವಿ. ಆವಾಗವಾಗ ಈ ರೀತಿ ಹೋಗ್ತಾಯಿದ್ರು ಕೂಡ ತುಂಬ ಚೆನ್ನಾಗಿರುತ್ತಲ್ವ. ಯಾವಾಗೂ ಮನೆಯಲ್ಲೇ ಇದ್ದರೂ ಮಕ್ಳಿಗೂ ಬೋರ್ ಅನಿಸುತ್ತೆ. ಮನೆಯಲ್ಲಿ ಟಿ ವಿ ಅಂತೂ ನೋಡೋಕ್ಕಾಗೋದಿಲ್ಲ, ಈಗ ಮಕ್ಳು ಓದಲ್ಲ ಅಂತ ಟಿ ವಿನೂ ಹಾಕೋದಿಲ್ಲ. ಆವಾಗವಾಗ ಅಟ್ಲೀಸ್ಟ್ ಈ ರೀತಿ ಎಲ್ಲಾದರೂ ಆಚೆ ಕರ್ಕೊಂಡು ಹೋದ್ರೇನು ಅವ್ರಿಗೊಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ, ನಮಗೂ ಕೂಡ. ನಮ್ಮವರಂತೂ ಒಂದು ಚೂರು ಕೂಡ ಬಾಯಿಗಿಟ್ಟಿಲ್ಲ, ಅವ್ರಿಗೆ ಈ ಥರದ್ದೆಲ್ಲ ಇಷ್ಟ ಆಗೋದೇ ಇಲ್ಲ, ನನಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.